Welcome to our Pathshala. Today we'll be discussing the lesson Parivartane, that is change, written by G.S. Basavaraja Shastri. ಕೃತಿಕಾರರ ಪರಿಚಯ. G.S. ಬಸವರಾಜ ಶಾಸ್ತ್ರಿಯವರು 1936ರಲ್ಲಿ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಬೇಡರ ಗಣೇಕಲ್ ಗ್ರಾಮದಲ್ಲಿ ಜನಿಸಿದರು. ಸೊ ಹಿ ವಾಸ್ ಬಾರ್ನ್ ಇನ್ 1936 ಇನ್ ರಾಯಚೂರು ಜಿಲ್ಲೆ, and the taluk's name was Devadurga and the village name is Bedara Ganegal. ಇವರು ಸಂಸ್ಕೃತ, ಹಿಂದಿ ಹಾಗೂ ಕನ್ನಡ ಭಾಷೆಗಳಲ್ಲಿ ಪ್ರವೀಣರಾಗಿದ್ದಾರೆ. ಸೊ ಹಿ ವಾಸ್ ಅನ್ ಎಕ್ಸ್ಪರ್ಟ್ ಇನ್ ಸಂಸ್ಕೃತ್, ಹಿಂದಿ ಆ್ಯಂಡ್ ಕನ್ನಡ. ಶಿಕ್ಷಕ ವೃತ್ತಿಯಲ್ಲಿ ನಿವೃತ್ತರಾದ ನಂತರ ಯಾದಗಿರಿಯಲ್ಲಿ ನೆಲೆಸಿದ್ದಾರೆ. ಸೊ ಆಫ್ಟರ್ ಹಿ ಗಾಟ್ ರಿಟೈರ್ಡ್ ಆಸ್ ಅ ಟೀಚರ್, ಹಿ ಸೆಟಲ್ಡ್ ಇನ್ ಯಾದಗಿರಿ. ಇವರು ಬರೆದ ಪ್ರಮುಖ ಕೃತಿಗಳೆಂದರೆ, ಸೊ ಹಿ ಹ್ಯಾಸ್ ರಿಟನ್ ಮೆನಿ ಬುಕ್ಸ್. ಔಟ್ ಆಫ್ ದ್ಯಾಟ್ ದ ಇಂಪಾರ್ಟೆಂಟ್ ಒನ್ಸ್ ಆರ್ ನಾಮವಳಿ, ಕರ್ಮಯೋಗಿ, ಕರುಣಾಮಯಿ, ಜಗದ್ಗುರು ರೇಣುಕಾಚರಿತೆ, ಸಮಾಜಜೀವಿ, ಗಟ್ಟಿಮಾತು, ದಾರಿದೀಪ, ವಚನಾಮೃತಧಾರೆ, ತ್ರಿವೇಣಿ ಸಂಗಮ, ಪ್ರತಿಸ್ಪಂದನ, ಮನುಕುಲ ತಿಲಕ ಇತ್ಯಾದಿ ಎಕ್ಸೆಟ್ರಾ. ಮುಯಿ, ಕತ್ತಲು ನಗರ ತಿಕ್ಕಲು ರಾಜ ಎಂಬ 2 ನಾಟಕಗಳನ್ನು ಬರೆದಿದ್ದಾರೆ. ಸೊ ಮುಯಿ ಆ್ಯಂಡ್ ಕತ್ತಲು ನಗರ ತಿಕ್ಕಲು ರಾಜ ಆರ್ ದ 2 ಡ್ರಾಮಾಸ್ ಹಿ ಹ್ಯಾಸ್ ರಿಟನ್. ಇವರಿಗೆ ಹಲವು ಸಂಘ ಸಂಸ್ಥೆಗಳು ಗೌರವ ಹಾಗೂ ಸನ್ಮಾನಗಳನ್ನು ನೀಡಿವೆ. ಸೊ ಮೆನಿ ಸಂಘ ಸಂಸ್ಥೆಗಳು ಹ್ಯಾವ್ ಫೆಲಿಸಿಟೇಟೆಡ್ ಹಿಮ್. ಅವರ ಅಭಿಮಾನಿಗಳು ಶಾಸ್ತ್ರಿ ಸಂಪದ ಎನ್ನುವ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದ್ದಾರೆ. ಸೊ ಹಿಸ್ ಫ್ಯಾನ್ಸ್ ಹ್ಯಾವ್ ಗಿವನ್ ಹಿಮ್ ಅ ಗ್ರಂಥ, ಅ ಬುಕ್ ಕಾಲ್ಡ್ ಆಸ್ ಶಾಸ್ತ್ರಿ ಸಂಪದ. ಪ್ರಸ್ತುತ ಗದ್ಯ ಭಾಗವನ್ನು G.S. ಬಸವರಾಜ ಶಾಸ್ತ್ರಿ ಅವರ ಶಾಸ್ತ್ರಿ ಕನಸು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಸೊ ದ ಕರೆಂಟ್ ಲೆಸನ್ ಈಸ್ ಪಿಕ್ಡ್ ಫ್ರಾಮ್ a book called as a Shastri Kanasu. So from this it is taken. So this one name you have to remember. Pata Pravesha, that is the introduction to the story. ಹುಟ್ಟುತ್ತಲೇ ಯಾರು ಕೆಟ್ಟವರಾಗುವುದಿಲ್ಲ. ಸೊ ಬೈ ಬರ್ತ್ ನೋಬಡಿ ಈಸ್ ಬ್ಯಾಡ್. ಸಂದರ್ಭಗಳು ಅವರನ್ನು ಕೆಟ್ಟವರನ್ನಾಗಿ ಮಾಡಿಸುತ್ತವೆ. ಸೊ ದ ಸಿಟುವೇಶನ್ಸ್ ಮೇಕ್ ದೆಮ್ ಬ್ಯಾಡ್. ಅಂಥವರಿಗೆ ಬದಲಾಗುವ ಅವಕಾಶಗಳನ್ನು ಮಾಡಿಕೊಟ್ಟಾಗ ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಪರಿವರ್ತನೆಗೊಳ್ಳುತ್ತಾರೆ. ಸೊ ಫಾರ್ ಪೀಪಲ್ ಲೈಕ್ ದ್ಯಾಟ್, ಇಫ್ ಅ ಚಾನ್ಸ್ ಇಸ್ ಗಿವನ್ ಟು ಚೇಂಜ್, they will understand their mistakes and they will correct their mistakes and they will change. ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಡನಾಟ ಯಾವಾಗಲೂ ಸಂತೋಷವನ್ನು ತರುತ್ತದೆ. ಸೊ ಪರಿಶುದ್ಧ ಮನಸ್ಸಿನ ವ್ಯಕ್ತಿಯ ಒಡನಾಟ ಮೀನ್ಸ್ ಕಂಪನಿ. ಓಕೆ, ಕಂಪನಿ ಆಫ್ ವಾಟ್ ಟೈಪ್ ಆಫ್ ಪೀಪಲ್? ಹೂ ಆರ್ ವೆರಿ ಕ್ಲೀನ್ ಇನ್ their mind. Such people's company will always give happiness. ಸೊ ಸಂತೋಷವನ್ನು ತರುತ್ತದೆ. ಅದಕ್ಕೆ ಹೇಳುವುದು ಸಜ್ಜನರ ಸಹವಾಸ ಹೆಜ್ಜೇನು ಸವಿದಂತೆ ಎಂದು. ಸೊ ದಟ್ ಇಸ್ ವೈ ಇಟ್ ಇಸ್ ಟೋಲ್ಡ್ ದ್ಯಾಟ್ ಸಜ್ಜನರ ಸಹವಾಸ means a company of good people is like having or tasting a very sweet honey. ಹೆಜ್ಜೇನು ಸವಿದಂತೆ. ಪ್ರಸ್ತುತ ಪಾಠದಲ್ಲಿ ಸಜ್ಜನ ನಡವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡ 2 ಸನ್ನಿವೇಶಗಳನ್ನು ನೀಡಲಾಗಿದೆ. ಸೊ ಪ್ರಸ್ತುತ ಪಾಠದಲ್ಲಿ, ಸೊ ಇನ್ ದ ಕರೆಂಟ್ ಲೆಸನ್, ಸಜ್ಜನರ ನಡವಳಿಕೆಗಳಿಂದ ಕಳ್ಳರ ಮನಸ್ಸು ಪರಿವರ್ತನೆಗೊಂಡ. ಸೊ ಬಿಕಾಸ್ ಆಫ್ ದಿ ಗುಡ್ ಪೀಪಲ್ಸ್ ಕಂಪನಿ ಆರ್ ದೇರ್ ಬಿಹೇವಿಯರ್, ಕಳ್ಳರ ಮನಸ್ಸು, ದ ಥೀವ್ಸ್, ಹೌ ದ ಥೀವ್ಸ್ ಮೈಂಡ್ಸ್ ಆರ್ ಚೇಂಜ್ಡ್. So like this, 2 incidents are given in this lesson. ಅಂತಹ ಸಜ್ಜನ ನಡವಳಿಕೆಗಳನ್ನು ನಾವು ರೂಢಿಸಿಕೊಳ್ಳಬೇಕು. ಸೊ ವಿ ಶುಡ್ ಆಲ್ಸೋ ಮೇಕ್ ಇಟ್ ಅ ಹ್ಯಾಬಿಟ್ ಆರ್ ಇನ್ಕಲ್ಕೇಟ್ ದ ಹ್ಯಾಬಿಟ್ಸ್ ಆರ್ ದಿ ಬಿಹೇವಿಯರ್ ಆಫ್ ಅ ಸಜ್ಜನ, ದಟ್ ಈಸ್ ಅ ಗುಡ್ ಪೀಪಲ್. ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ ಎಂತಹ ದುಷ್ಟರಿದ್ದರೂ ಅವನ ಮನಸ್ಸು ಪರಿವರ್ತನೆಗೊಂಡು
ಅವನು ಶಿಷ್ಯನಾಗುತ್ತಾನೆ. ಸೊ ಮನಸ್ಸಿಗೆ ಹಿತಕರವಾದ ಆನಂದದಾಯಕವಾದ ಮಾತುಗಳು ಕಿವಿಗೆ ಬಿದ್ದರೆ, ಸೊ ಕಿವಿಗೆ ಬಿದ್ದರೆ ಮೀನ್ಸ್ ಇಫ್ ಅ ನೈಸ್ ವರ್ಡ್ಸ್ ವಿಚ್ ಕ್ಯಾನ್ ಬ್ರಿಂಗ್ ಪ್ಲೆಸೆಂಟ್ನೆಸ್ ಟು ದ ಮೈಂಡ್, ಆನಂದದಾಯಕವಾದ ವರ್ಡ್ಸ್ ವಿಚ್ ಕ್ಯಾನ್ ಮೇಕ್ ಅ ಮೈಂಡ್ ಹ್ಯಾಪಿ, ಸಚ್ ವರ್ಡ್ಸ್ ಇಫ್ ದೇ ಫಾಲ್ ಇನ್ ಅವರ್ ಇಯರ್ಸ್, ಎಂತಹ ದುಷ್ಟನಿದ್ದರೂ ಹೌಎವರ್ ಬ್ಯಾಡ್ ದಟ್ ಪರ್ಸನ್ ಈಸ್, ಅವನ ಮನಸ್ಸು ಪರಿವರ್ತನೆಗೊಂಡು ಅವನು ಶಿಷ್ಯನಾಗುತ್ತಾನೆ. ಸೊ ಹೀಸ್ ಹೌಎವರ್ ಬ್ಯಾಡ್ ಹಿ ಈಸ್, ಸೊ ಹೀಸ್ ಮೈಂಡ್ ವಿಲ್ ಚೇಂಜ್ ಆ್ಯಂಡ್ ಹಿ ವಿಲ್ ಬಿಕಮ್ ಅ ಸ್ಟೂಡೆಂಟ್. Meaning to say, even when a bad person keeps listening good things, okay, so which is very nice, feels very good to his mind, which makes his mind happy, automatically it will help him to change his mindset. ಉದಾಹರಣೆಗೆ, that is for the example, ನನ್ನ ತಂದೆಯ ತಂದೆಯಾದ ಗುಣಕಲ್ ಶಿವಯ್ಯ. So he is giving an example of ನನ್ನ ತಂದೆಯ ತಂದೆಯಾದ. So his father's father means his grandfather. And the name of his grandfather is Ganekal Shivaya. Tatanu means is a grandfather. Pitilu Vadaka. So he used to play an instrument called as musical instrument called as Pitilu. It's a stringed instrument. ಬಯಲಾಟದ ನಿರ್ದೇಶಕನಾಗಿ ರಾಯಚೂರು ಜಿಲ್ಲೆಯಲ್ಲಿಯೇ ಪ್ರಸಿದ್ಧನಾಗಿದ್ದನು. ಸೊ ಹಿ ವಾಸ್ ವೆರಿ ಫೇಮಸ್ ಫಾರ್ ಹಿಸ್ ಪಿಟೀಲು ವಾದಕ, ದಟ್ ಇಸ್ ಪ್ಲೇಯಿಂಗ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್, ಆ್ಯಂಡ್ ಬಯಲಾಟದ ನಿರ್ದೇಶಕನಾಗಿ. ಸೊ ಬಯಲಾಟ ಮೀನ್ಸ್ ಇನ್ ಅನ್ ಓಪನ್ ಗ್ರೌಂಡ್ ದೇ ಪ್ಲೇ ಲೈಕ್ ಅ ಥಿಯೇಟರ್. ಹಿ ವಾಸ್ ಅ ಡೈರೆಕ್ಟರ್ ಓವರ್ ದೇ, ನಿರ್ದೇಶಕನಾಗಿ. ಹಿ ವಾಸ್ ಫೇಮಸ್ ಫಾರ್ ದ್ಯಾಟ್ ಇನ್ ರಾಯಚೂರು. ಸೊ ರಾಯಚೂರು ಜಿಲ್ಲೆಯಲ್ಲಿಯೇ ಪ್ರಸಿದ್ಧನಾಗಿದ್ದನು. ಒಂದು ಸಲ ಆಟ ಮುಗಿಸಿ ಸಂಭಾವನೆ ಪಡೆದು ಊರಿಗೆ ಮರಳುವಾಗ ದಾರಿಯಲ್ಲಿರುವ ಈಚಲ ಬಣದಲ್ಲಿ 4 ಜನ ಕಳ್ಳರು ಗಂಟು ಬೀಳುತ್ತಾರೆ. ಸೊ ಒನ್ಸ್, ಒಂದು ಸಲ, ಆಟ ಮುಗಿಸಿ, ಆಟ ಮೀನ್ಸ್ ದ ಪ್ಲೇ ಆರ್ ಲೈಕ್ ಅ ಡ್ರಾಮಾ ಇನ್ ಅನ್ ಓಪನ್ ಗ್ರೌಂಡ್. ಓಕೆ, ಸೊ ಹಿ ಫಿನಿಶಸ್ ದ್ಯಾಟ್ ಆ್ಯಂಡ್ ವೆನ್ ಹಿ ಈಸ್ ರಿಟರ್ನಿಂಗ್ ಬ್ಯಾಕ್, ಸಂಭಾವನೆ ಪಡೆದು, ಸಂಭಾವನೆ ಮೀನ್ಸ್ he got the money for the ಆಟ. ಓಕೆ, ಆ್ಯಂಡ್ he is returning back to his place. ಸೊ ಊರಿಗೆ ಮರಳುವಾಗ, ಆನ್ ದ ವೇ ವಾಟ್ ಹ್ಯಾಪನ್ಸ್, ದಾರಿಯಲ್ಲಿರುವ ಈಚಲ ಬನದಲ್ಲಿ, ಬನ ಮೀನ್ಸ್ ಅ ಫಾರೆಸ್ಟ್, ಸೊ ಇನ್ ಈಚಲ ಬನ, ಆನ್ ಹಿಸ್ ವೇ ಬ್ಯಾಕ್ 4 ಜನ ಕಳ್ಳರು, ದೇ ವೆ ಥೀವ್ಸ್, ಆ್ಯಂಡ್ ಹೌ ಮೆನಿ ಥೀವ್ಸ್, 4 ಥೀವ್ಸ್ ವೆ ದೇರ್, ಗಂಟು ಬೀಳುತ್ತಾರೆ. ಸೊ he comes face to face with the thieves. ಆಗ ನನ್ನ ತಾತನು ಹೆದರದೆ ಧೈರ್ಯದಿಂದ ಕಳ್ಳರನ್ನು ಕುರಿತು, ಸೊ ದಟ್ ಟೈಮ್ ವೆನ್ ದ ಗ್ರ್ಯಾಂಡ್ ಫಾದರ್ ಸೀಸ್ ದ ಥೀವ್ಸ್, he didn't get scared, ಹೆದರದೆ, ಧೈರ್ಯದಿಂದ, ವೆರಿ ಕರೇಜಿಯಸ್ಲಿ, ಕಳ್ಳರನ್ನು ಕುರಿತು ಮೀನ್ಸ್ ಈಸ್ ಟಾಕಿಂಗ್ ಟು ದ ಥೀವ್ಸ್ ಆ್ಯಂಡ್ he says, ಅಯ್ಯ, ನಿಮಗೆ ಹಣ ಬೇಕು, ಅದು ನನ್ನಲ್ಲಿದೆ, ಅದನ್ನು ನಿಮಗೆ ಕೊಡುತ್ತೇನೆ, ಯಾವ ತಕರಾರು ಇಲ್ಲ. ಸೊ ಹಿಸ್ ಟೆಲಿಂಗ್, ಅಯ್ಯ, ಹೀಸ್ ಅಡ್ರೆಸ್ಸಿಂಗ್ ದ ಥೀವ್ಸ್ ಆ್ಯಂಡ್ ಹಿಸ್ ಟೆಲಿಂಗ್, ನಿಮಗೆ ಹಣ ಬೇಕು, ಯು ವಾಂಟ್ ದ ಮನಿ, ಅದು ನನ್ನಲ್ಲಿದೆ, ದಟ್ ಐ ಆಮ್ ಹ್ಯಾವಿಂಗ್, ಅದನ್ನು ನಿಮಗೆ ಕೊಡುತ್ತೇನೆ, ಐ ವಿಲ್ ಗಿವ್ ಯು ದ ಮನಿ ಆಲ್ಸೋ, ಯಾವ ತಕರಾರು ಇಲ್ಲ, ದೆರ್ ಇಸ್ ನೋ ಟ್ರಬಲ್ ಇನ್ ದ್ಯಾಟ್. ಆದರೆ ನೀವು ನನ್ನ ಆಸೆಯನ್ನು ಪೂರೈಸಬೇಕು, ಬಟ್ ಯು ಆಲ್ ಶುಡ್ ಫುಲ್ಫಿಲ್ ಮೈ ವಿಶ್ ಆಲ್ಸೋ, ಮೈ ಡಿಸೈರ್. ಆಗ ಕಳ್ಳರು, ಹೇಳಿ ತಾತ, ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ, ಅದೇನು ಹೇಳಿ ಎನ್ನಲು. ಸೊ ದ ಥೀವ್ಸ್ ಆಲ್ಸೋ ಆರ್ ಟೆಲಿಂಗ್, ಹೇಳಿ ತಾತ, ಟೆಲ್ ಗ್ರ್ಯಾಂಡ್ ಫಾದರ್, ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ. ಡೆಫಿನೆಟ್ಲಿ ಮೀನ್ಸ್ ಖಂಡಿತವಾಗಿ ನಿಮ್ಮ ಆಸೆಯನ್ನು ಪೂರೈಸುತ್ತೇವೆ. ಪೂರೈಸೋದು ಮೀನ್ಸ್ ವಿಲ್ ಫುಲ್ಫಿಲ್ ಯುವರ್ ಆಸೆ, ಯುವರ್ ಡಿಸೈರ್, ಯುವರ್ ವಿಶ್. ಅದೇನು ಹೇಳಿ, ವಾಟ್ ಇಸ್ ದ್ಯಾಟ್, ಯು ಟೆಲ್ ಮೀ. they'll say. ತಾತನು, ಸೊ ದ ಗ್ರ್ಯಾಂಡ್ ಫಾದರ್ ಇಸ್ ರಿಪ್ಲೈಯಿಂಗ್, ಅದೇನು ಕಷ್ಟದಾಯಕವಲ್ಲ, ಕಷ್ಟದಾಯಕ, ದಟ್ಸ್ ನಾಟ್ ಡಿಫಿಕಲ್ಟ್, ಕಿವಿಗಳಿಗೆ ಸುಖಕರವಾದದು, ಇಟ್ ಈಸ್ ವೆರಿ ಹ್ಯಾಪಿ ಫಾರ್ ಯುವರ್ ಇಯರ್ಸ್. ನೀವು ನಿಶ್ಚಿಂತೆಯಿಂದ ಕುಳಿತು ಅರ್ಧ ತಾಸು ನನ್ನ ಸಂಗೀತವನ್ನು ಕೇಳಬೇಕು. ಸೊ ದ ಈಸ್ ಟೆಲಿಂಗ್ ದೆಮ್, ನೀವು ನಿಶ್ಚಿಂತೆಯಿಂದ ಮೀನ್ಸ್ ವಿತೌಟ್ ಎನಿ ವರೀಸ್ ಕುಳಿತು, ಸಿಟ್ ಡೌನ್, ಅರ್ಧ ತಾಸು, ಫಾರ್ ಹಾಫ್ ಆನ್ ಅವರ್
ನನ್ನ ಸಂಗೀತವನ್ನು ಕೇಳಬೇಕು. ಯು ಶುಡ್ ಲಿಸನ್ ಟು ಮೈ ಮ್ಯೂಸಿಕ್. ಆಗಲಿ ತಾತ. ಸೊ ಥೀವ್ಸ್ ಆರ್ ಎಗ್ರೀಯಿಂಗ್ ನೌ ಆ್ಯಂಡ್ ದೇ ಸೇಯಿಂಗ್ ಆಗಲಿ ತಾತ. ಓಕೆ, ಖಂಡಿತವಾಗಿಯೂ ಕೇಳುತ್ತೇವೆ, ಡೆಫಿನೆಟ್ಲಿ ವಿಲ್ ಹಿಯರ್. ಅದರಿಂದ ನಾವೇನು ಕಳೆದುಕೊಳ್ಳುವುದು ಇಲ್ಲವಲ್ಲ. ಬೈ ಹಿಯರಿಂಗ್ ಎ ಮ್ಯೂಸಿಕ್ ವಿ ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್. ನೋ, ಕಳೆದುಕೊಳ್ಳುವುದು ಮೀನ್ಸ್ ವಿ ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎನಿಥಿಂಗ್ ಎಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ಸೊ ಅಂಡರ್ ದ ಟ್ರೀ, ಮರದ ಕೆಳಗೆ ಕುಳಿತುಕೊಳ್ಳುತ್ತಾರೆ. ದೇ ಸಿಟ್ ಡೌನ್. ಮುಂದೆ ಹಳ್ಳದ ನೀರು ಜುಳು ಜುಳು ಎಂದು ನಿಧಾನಕ್ಕೆ ಹರಿಯುತ್ತಲೇ ಇದೆ. ಸೊ ಮುಂದೆ ಇನ್ ಫ್ರಂಟ್ ಆಫ್ ದೆಮ್ ಹಳ್ಳದ ನೀರು, ಒನ್ ಸ್ಮಾಲ್ ಸ್ಟ್ರೀಮ್, in that water is flowing. And how the water is flowing? It is making jhulu jhulu sound. ಎಂದು ನಿಧಾನಕ್ಕೆ, ಸ್ಲೋಲಿ ಇಟ್ ಇಸ್ ಫ್ಲೋಯಿಂಗ್, ಹರಿಯುತ್ತಲೇ ಇದೆ. ತಾತನು ಪಿಟೀಲು ಬಾರಿಸುತ್ತಾ ಮಧುರವಾದ ಕಂಠದಿಂದ ಹಾಡತೊಡಗಿದನು. Now this tata, the grandfather, he starts playing his instrument. What is his instrument? ಪಿಟೀಲು. So he'll start playing the ಪಿಟೀಲು and ಮಧುರವಾದ ಕಂಠದಿಂದ. ಮಧುರವಾದ means in a very pleasant voice. He starts singing also. ಹಾಡತೊಡಗಿದನು. ಆ ಕಳ್ಳರು ತಾತನ ಹಾಡಿಗೆ ಮೈಮರೆತು ಕಣ್ಣು ಮುಚ್ಚಿಕೊಂಡು ತಲೆದೂಗುತ್ತಾ ಕುಳಿತುಕೊಂಡರು. ಸೊ ಆ ಕಳ್ಳರು, now how did the thieves respond to the music? ತಾತನ ಹಾಡಿಗೆ ಮೈಮರೆತು means they forgot themselves. ಕಣ್ಣು ಮುಚ್ಚಿಕೊಂಡು, ದೇ ಕ್ಲೋಸ್ಡ್ ದೇರ್ ಐಸ್ ಆ್ಯಂಡ್ ತಲೆದೂಗುತ್ತಾ, ದೇ ವೆ ಸ್ವೇಯಿಂಗ್ ದೇರ್ ಹೆಡ್ಸ್, ಕುಳಿತುಕೊಂಡರು. ದೇ ವೆ ಸಿಟ್ಟಿಂಗ್ ಲೈಕ್ ದ್ಯಾಟ್. ಅರ್ಧ ತಾಸೇನು, 1 ತಾಸಾದರೂ ಅವರಿಗೆ ಎಚ್ಚರವಾಗಲೇ ಇಲ್ಲ. ವಾಟ್ ಹಾಫ್ ಎನ್ ಅವರ್? ಫಾರ್ 1 hour ಆಲ್ಸೋ ದೇ ಡಿಂಟ್ ಕಮ್ ಔಟ್ ಆಫ್ ದಟ್ ಟ್ರಾನ್ಸ್. ಎಚ್ಚರವಾಗಲಿಲ್ಲ. ದೇ ಡಿಂಟ್ ವೇಕ್ ಅಪ್. ಕೊನೆಗೆ ಎಚ್ಚೆತ್ತ ಕಳ್ಳರು, ಎಟ್ ಲಾಸ್ಟ್ the thieves wake up. ಎಚ್ಚೆತ್ತ means woke up. ತಮ್ಮಲ್ಲಿರುವ ಹಣವನ್ನು ತೆಗೆದು ತಾತನ ಮುಂದೆ ಇಟ್ಟು ತಾತನ ಪಾದಕ್ಕೆ ಎರಗಿ. ಸೊ ವಾಟ್ ಡಿಡ್ ದ thieves do after that? ದೇ ತಮ್ಮಲ್ಲಿದ್ದ ಹಣವನ್ನು ತೆಗೆದು, instead of taking the grandfather's money, these thieves only are giving the grandfather the money. So they giving the money, ತಾತನ ಮುಂದೆ ಇಟ್ಟು, ದೇ ಕೀಪ್ ಇಟ್ ಇನ್ ಫ್ರಂಟ್ ಆಫ್ ದಟ್ ತಾತ, ಆ್ಯಂಡ್ ತಾತನ ಪಾದಕ್ಕೆ ಎರಗಿ ಮೀನ್ಸ್ ದೇ ಕಮ್ ಟು ಹಿಸ್ ಫೀಟ್, ಓಕೆ, ಲೈಕ್ ಟಚಿಂಗ್ ಹಿಸ್ ಫೀಟ್, ಆ್ಯಂಡ್ ದೇ ಸೇ, ತಾತ ನಿಮ್ಮ ಹಣವು ನಮಗೆ ಬೇಡ. ದೇ ಆರ್ ಟೆಲ್ಲಿಂಗ್ ಟು ದ ತಾತ, ಯೋರ್ ಮನಿ ಐ ಡೋಂಟ್ ವಾಂಟ್. ನಿಮ್ಮ ಆಶೀರ್ವಾದವಷ್ಟೇ ಸಾಕು. ಆಶೀರ್ವಾದ, ದೇ ಸೇಯಿಂಗ್ ವಿ ಡೋಂಟ್ ವಾಂಟ್ ಯೋರ್ ಮನಿ, ಯೋರ್ ಬ್ಲೆಸ್ಸಿಂಗ್ ಇಟ್ ಸೆಲ್ಫ್ ಇಸ್ ಎನಫ್ ಫಾರ್ ಅಸ್ ಎಂದು ಹೊರಡತೊಡಗಿದರು. ಸೇಯಿಂಗ್ ದಿಸ್ ದೇ ಸ್ಟಾರ್ಟೆಡ್ ಗೋಯಿಂಗ್ ಅವೇ ಫ್ರಮ್ ದೇರ್. ಆಗ ತಾತನು, ದ ಗ್ರ್ಯಾಂಡ್ಫಾದರ್, ತಾತ ಅವರನ್ನು ತಡೆದು, ಹಿ ಸ್ಟಾಪ್ಸ್ ದ ಥೀವ್ಸ್ ಆ್ಯಂಡ್ ಹಿ ಸೇಸ್, ಅಯ್ಯ ದಯಾಳುಗಳೇ, ನಿಮ್ಮ ಹಣವು ನನಗೆ ಬೇಕಿಲ್ಲ. ಸೊ ದಯಾಳುಗಳೇ ಮೀನ್ಸ್ ಜನರಸ್, ಓಕೆ. ಸೊ ಅಯ್ಯೋ ಜನರಸ್ ಪೀಪಲ್, ಯೋರ್ ಮನಿ ಐ ಡೋಂಟ್ ವಾಂಟ್. ನಿಮ್ಮ ಹಣವು ನನಗೆ ಬೇಕಿಲ್ಲ. ನಿಮ್ಮ ಹಣದ ಜೊತೆ ಅಲಾಂಗ್ ವಿತ್ ಯೋರ್ ಮನಿ, ನನ್ನ ಹಣವನ್ನು ಕೊಡುತ್ತೇನೆ. ಅಲಾಂಗ್ ವಿತ್ ಯೋರ್ ಮನಿ ಐ ವಿಲ್ ಗಿವ್ ಯು ಮೈ ಮನಿ ಆಲ್ಸೋ ಟು ಯಾಲ್. ಅದರಿಂದ 4 ಒಟ್ಟುಗೂಡಿ ವ್ಯಾಪಾರ ಮಾಡುತ್ತಾ ಜೀವನ ನಡೆಸಿ. ನಾವು ಹಿ ಈಸ್ ಆಸ್ಕಿಂಗ್ ದ ಥೀವ್ಸ್, ಐ ಡೋಂಟ್ ವಾಂಟ್ ಯೋರ್ ಮನಿ, ಅಲಾಂಗ್ ವಿತ್ ಯೋರ್ ಮನಿ ಐ ವಿಲ್ ಗಿವ್ ಯು ಮೈ ಮನಿ ಆಲ್ಸೋ. ಯು 4 ಆಫ್ ಯಾಲ್ ಒಟ್ಟುಗೂಡಿ, 4 ಒಟ್ಟುಗೂಡಿ, ಯು 4 ಆಫ್ ಯಾಲ್ ಜಾಯಿನ್ ಟುಗೆದರ್, ವ್ಯಾಪಾರ ಮಾಡುತ್ತಾ, ಡೂ ಸಮ್ ಬಿಸ್ನೆಸ್, ಜೀವನ ನಡೆಸಿ, ರನ್ ಯೋರ್ ಲೈಫ್, ಡೂ ಸಮ್ ಬಿಸ್ನೆಸ್, ಐ ವಿಲ್ ಗಿವ್ ಯು ಮೈ ಮನಿ ಆಲ್ಸೋ. ಇನ್ನು ಮುಂದೆ ಈ ಕೆಟ್ಟ ಕಳ್ಳತನವನ್ನು ಮಾಡಬೇಡಿ. ಎನಿಮೋರ್ ದಿಸ್ ಬ್ಯಾಡ್ ಸ್ಟೀಲಿಂಗ್ ಪೀಪಲ್ಸ್ ಜಾಬ್, ನೋ, ಯು ಡೋಂಟ್ ಡೂ ದ್ಯಾಟ್. ಮಾಡಬೇಡಿ. ಸತ್ಯವಂತರಾಗಿ ಬದುಕಿ, ಲಿವ್ ವೆರಿ ಟ್ರೂತ್ಫುಲಿ ಎಂದು ಹೇಳಿ, ಅವರು ಕೊಟ್ಟ ಹಣದೊಂದಿಗೆ ತಮ್ಮ ಹಣವನ್ನು ಕೊಟ್ಟು ಆಶೀರ್ವದಿಸಿ ಕಳುಹಿಸುತ್ತಾರೆ. ಸೊ ದ ಗ್ರ್ಯಾಂಡ್ಫಾದರ್ ವಾಟ್ ಹಿ ಡಸ್, ಬೈ ಸೇಯಿಂಗ್ ಸೊ, he will give his money also along with their money. He'll bless them and he will send them. ಸೊ ಆಶೀರ್ವದಿಸಿ ಕಳಿಸುತ್ತಾರೆ. ಅಂದಿನಿಂದ ಅವರು ವ್ಯಾಪಾರ ಮಾಡಿಕೊಂಡು
ಸುಖ ಜೀವನವನ್ನು ನಡೆಸುತ್ತಾರೆ. ಸೊ ದೀಸ್ ಥೀವ್ಸ್ ಫ್ರಮ್ ದ್ಯಾಟ್ ಡೇ ಆನ್ವರ್ಡ್ಸ್ ದೇ ಡೂ ಸಮ್ ಬಿಸ್ನೆಸ್, ವ್ಯಾಪಾರ ಮಾಡಿಕೊಂಡು ದೇ ಡೂ ದ ಬಿಸ್ನೆಸ್ ಆ್ಯಂಡ್ ದೇ ಲಿವಿಂಗ್ ಅ ಹ್ಯಾಪಿ ಲೈಫ್. ಸುಖ ಜೀವನವನ್ನು ನಡೆಸುತ್ತಾರೆ. ಹೀಗೆ ನನ್ನ ತಾತನು ಸಂಗೀತದ ಮೂಲಕ ಕಳ್ಳರ ಮನವನ್ನು ಪರಿವರ್ತನೆಗೊಳಿಸಿ ಅವರನ್ನು ಸನ್ಮಾರ್ಗಕ್ಕೆ ತರುತ್ತಾರೆ. ಸೊ ಲೈಕ್ ದಿಸ್, ಹೀಗೆ ನನ್ನ ತಾತನು, ಮೈ ಗ್ರ್ಯಾಂಡ್ ಫಾದರ್, ಸಂಗೀತದ ಮೂಲಕ ಥ್ರೂ ಮ್ಯೂಸಿಕ್ ಕಳ್ಳರ ಮನವನ್ನು ಪರಿವರ್ತನೆಗೊಳಿಸಿ, ಬೈ ಥ್ರೂ ಮ್ಯೂಸಿಕ್ ಹಿ ಚೇಂಜ್ ದ ಥೀವ್ಸ್ ಮೈಂಡ್ಸ್, ಅವರನ್ನು ಸನ್ಮಾರ್ಗಕ್ಕೆ ತರುತ್ತಾರೆ. ಸನ್ಮಾರ್ಗ ಮೀನ್ಸ್ ಗುಡ್ ಪಾತ್. He brings them to the good path. So that was the first story. Now we are coming to the second story of this lesson. ಹೀಗೆ, like this only, ಅದೇ ರಾಯಚೂರು ಜಿಲ್ಲೆಗೆ, in the same ರಾಯಚೂರು ಜಿಲ್ಲೆ ಸೇರಿದ ರಾಯಚೂರಿನವರೇ ಆದ ಪಂಡಿತ ತಾರಾನಾಥರು, ಬಡವರ ಬಂಧುಗಳು, ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದವರು. ಸೊ ಅಗೇನ್ ಫ್ರಮ್ ದ ಸೇಮ್ ರಾಯಚೂರು ಜಿಲ್ಲೆ, ಒನ್ ಮೋರ್ ಪಂಡಿತ್ ಇಸ್ ದೇರ್. ಸೊ ಈಸ್ the pandita, his name was ತಾರನಾಥರು. And how was this Taranatha? He used to do a lot of social work. So ಬಡವರ ಬಂಧುಗಳು. So he was a friend to the poor people. ಬಡವರ ಉದ್ಧಾರಕ್ಕಾಗಿ ಹಗಲು ರಾತ್ರಿ ದುಡಿದವರು. So for the betterment, uddhara, for the betterment of the poor people, hagalu ratri, day and night he used to work for that. ಬಡವರ ಉದ್ಧಾರವಾಗಬೇಕೆಂದರೆ ಮೊದಲು ಅವರ ಮಕ್ಕಳು ವಿದ್ಯಾವಂತರಾಗಬೇಕು. ಸೊ ಬಡವರ ಉದ್ಧಾರವಾಗಬೇಕಾದರೆ, ಇಫ್ ದ ಪೂರ್ ಪೀಪಲ್ should become better, means for the betterment of the poor people, what should happen? ಮೊದಲು ಅವರ ಮಕ್ಕಳು, ಫಸ್ಟ್ their children should be educated. ಸೊ ವಿದ್ಯಾವಂತರಾಗಬೇಕು. ಆ ಮೂಲಕ ನೌಕರಿಗೆ ಸೇರಿ ಸುಖ ಜೀವನ ನಡೆಸುವಂತಾಗಬೇಕು. ಸೊ ಒನ್ಸ್ ದೇ ಆರ್ ಎಜುಕೇಟೆಡ್, ಆ ಮೂಲಕ ಆಫ್ಟರ್ ದ್ಯಾಟ್ ವಾಟ್? ಜಾಯ್ನ್ ಅ ಜಾಬ್. ನೌಕರಿ ಸೇರಿ, ನೌಕರಿ ಮೀನ್ಸ್ ಜಾಬ್, ಸೇರಿ, and once they join a job they'll start earning money. So ಸುಖ ಜೀವನ ನಡೆಸುವಂತಾಗಬೇಕು. ಸೊ ಆಫ್ಟರ್ ದೇ ಜಾಯ್ನ್ ಅ ಜಾಬ್ ದೇ ಶುಡ್ ಲಿವ್ ಅ ಹ್ಯಾಪಿ ಲೈಫ್. ಅದಕ್ಕಾಗಿ ಫಾರ್ ದ್ಯಾಟ್ ತಾರನಾಥರು ಮಕ್ಕಳಿಗಾಗಿ ಆಶ್ರಮ ಕಟ್ಟಿ, ಸೊ ಫಾರ್ ದ್ಯಾಟ್ ತಾರನಾಥರು ವಾಟ್ ಹಿ ಡಸ್ ಫಾರ್ ಚಿಲ್ಡ್ರನ್, ಮಕ್ಕಳಿಗಾಗಿ ಹಿಲ್ ಬಿಲ್ಡ್ ಒನ್ ಆಶ್ರಮ್. ಸೊ ಆಶ್ರಮ ಕಟ್ಟಿ ಜಾತಿ ಭೇದವಿಲ್ಲದೆ ಬಡ ಮಕ್ಕಳನ್ನು ಸೇರಿಸಿಕೊಂಡು ಸಾಕತೊಡಗಿದರು. ಸೊ ಫಾರ್ ದ್ಯಾಟ್ ಹಿ ಬಿಲ್ಟ್ ಅನ್ ಆಶ್ರಮ್ ಆ್ಯಂಡ್ ಜಾತಿ ಭೇದವಿಲ್ಲದೆ, ವಿದೌಟ್ ಸೀಯಿಂಗ್ ದಿಯರ್ ಕಾಸ್ಟ್ ಆ್ಯಂಡ್ ಆಲ್ ದ್ಯಾಟ್. ಓಕೆ, ಬಡ ಮಕ್ಕಳನ್ನು, ಪುವರ್ ಚಿಲ್ಡ್ರನ್, he used to take in that ashram, ಸೇರಿಸಿಕೊಂಡು he used to admit them in the ashram and ಸಾಕತೊಡಗಿದರು. he started taking care of the children. ಆ ಮಕ್ಕಳು ಚೆನ್ನಾಗಿ ಓದತೊಡಗಿದರು. ಸೊ ದೋಸ್ ಚಿಲ್ಡ್ರನ್ ಸ್ಟಾರ್ಟೆಡ್ ಸ್ಟಡಿಂಗ್ ವೆರಿ ವೆಲ್. ಸೊ ಚೆನ್ನಾಗಿ, ವೆರಿ ವೆಲ್ ಓದತೊಡಗಿದರು. ದೇ ಸ್ಟಾರ್ಟೆಡ್ ಸ್ಟಡಿಂಗ್. ತಾರಾನಾಥರು ಮಹಾಜ್ಞಾನಿಗಳು, ದಯಾಳುಗಳು, ಧೈರ್ಯವಂತರು, ಪರೋಪಕಾರಿಗಳು, ಪರರ ಹಿತೈಷಿಗಳೂ ಆತ್ಮವಿಶ್ವಾಸಿಗಳೂ ಆಗಿದ್ದರು. ಸೋ ಮೆನಿ ಕ್ವಾಲಿಟೀಸ್ ಆರ್ ಮೆನ್ಷನ್ಡ್ ಅಬೌಟ್ Taranatharu. So who was Taranatha? He was Mahajnani, very knowledgeable person. Dayalugalu. He was very generous person. Dhairyavantaru. He was very courageous person. Paropakarigalu. He used to always help others. Parara hitaishigalu. He was a well-wisher for others. ಆತ್ಮವಿಶ್ವಾಸಿಗಳು ಆಗಿದ್ದರು. ಸೊ ಹಿ ವಾಸ್ ವೆರಿ ಕಾನ್ಫಿಡೆಂಟ್ ಪರ್ಸನ್. ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ. ದೇರ್ ವಾಸ್ ನೋ ವರ್ಕ್ ವಿಚ್ ವಾಸ್ ಇಂಪಾಸಿಬಲ್ ಫಾರ್ ಹಿಮ್. ಸೊ ಅಸಾಧ್ಯವಾದ, ಇಂಪಾಸಿಬಲ್ ವರ್ಕ್, ಕೆಲಸವೇ ಇಲ್ಲ. ಸಚ್ ವರ್ಕ್ ಓನ್ಲಿ ವಾಸ್ ನಾಟ್ ದೇರ್. ಅದು ಎಂತಹದೇ ಇರಲಿ, ವಾಟ್ ಎವರ್ ಇಟ್ ಮೇ ಬಿ,
ಸಾಧಿಸುವ ಶಕ್ತಿ ಅವರಲ್ಲಿತ್ತು. ಹವೆವರ್ ವರ್ಕ್ ಇಟ್ ಮೇ ಬಿ, ಹಿ ವುಡ್ ಆಲ್ವೇಸ್ ಡೂ ಇಟ್. ಒಟ್ಟಿನಲ್ಲಿ ಓವರಾಲ್ ಅವರು ಎಲ್ಲರಿಗೂ ಬೇಕಾಗಿದ್ದರು. ಸೊ ಓವರಾಲ್ ಎವ್ರಿಬಡಿ ನೀಡೆಡ್ ಹಿಮ್. ನಮ್ಮ ದೇಶದವರಿಗೆ ಅಷ್ಟೇ ಅಲ್ಲ, ವಿದೇಶಿಯರಿಗೂ ಬೇಕಾಗಿದ್ದರು. ಇಟ್ ವಾಸ್ ನಾಟ್ ಜಸ್ಟ್ ಹಿ ವಾಸ್ ನೀಡೆಡ್ ಪರ್ಸನ್ ಫಾರ್ ಅವರ್ ಕಂಟ್ರಿ ಅಲೋನ್, ಈವನ್ ವಿದೇಶಿಯರಿಗೂ ಬೇಕಾಗಿದ್ದರು. ಈವನ್ ದ ಫಾರಿನರ್ಸ್ ನೀಡೆಡ್ ಹಿಮ್. ಒಂದು ಸಲ ವಿದೇಶಿಯರು ಅವರಿಗೆ ಒಂದು ಉತ್ತಮವಾದ ವಾಚನ್ನು ಬಹುಮಾನವಾಗಿ ಕೊಟ್ಟಿದ್ದರು. ಸೊ ಒನ್ಸ್ ವಿದೇಶಿಯರು, ದ ಫಾರಿನರ್ಸ್, ಅವರಿಗೆ ಒಂದು ಉತ್ತಮವಾದ ವಾಚ್ ಬಹುಮಾನವಾಗಿ ಕೊಟ್ಟರು. ಸೊ ದೇ ಗೇವ್ ಒನ್ ಉತ್ತಮ ವಾಚ್, ಒನ್ ನೈಸ್ ವಾಚ್ ಆ್ಯಸ್ ಎ ಗಿಫ್ಟ್, ಬಹುಮಾನವಾಗಿ ಕೊಟ್ಟಿದ್ದರು. ಸೊ ಫಾರಿನರ್ಸ್ ಗೇವ್ ಅ ನೈಸ್ ವಾಚ್ ಟು ತಾರಾನಾಥ್. ಅದನ್ನು ಅವರು ಕಟ್ಟುತ್ತಲೇ ಇರಲಿಲ್ಲ. ಹಿಸ್ ಟು ನೆವರ್ ವೇರ್ ದ್ಯಾಟ್ ವಾಚ್. ಕೋಣೆಯಲ್ಲೇ ಇಡುತ್ತಿದ್ದರು. ಹಿಸ್ ಟು ಕೀಪ್ ಇಟ್ ಇನ್ ಹಿಸ್ ರೂಮ್. ಕೋಣೆ ಮೀನ್ಸ್ ರೂಮ್. ಅದನ್ನು ಒಬ್ಬ ಬಾಲಕನನ್ನು ಕದ್ದು ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾರಿದನು. ನೌ ವಾಟ್ ಹ್ಯಾಪೆಂಡ್? ಅದನ್ನು, ದಟ್ ವಾಚ್, ಒಬ್ಬ ಬಾಲಕನು, ಒನ್ ಬಾಯ್ ಫ್ರಮ್ ದಟ್ ಸೇಮ್ ಆಶ್ರಮ್ ವಿಲ್ ಸ್ಟೀಲ್ ದಟ್ ವಾಚ್. ಕದ್ದು ಮೀನ್ಸ್ ಸ್ಟೀಲ್. ಅದೇ ರಾಯಚೂರಿನಲ್ಲಿ, ಇನ್ ದ ಸೇಮ್ ರಾಯಚೂರ್, ದಟ್ಸ್ ಅ ಪ್ಲೇಸ್, ಒಬ್ಬ ವ್ಯಾಪಾರಿಗೆ ಮಾರಿದನು. ಟು ಒನ್ ಬಿಸ್ನೆಸ್ ಮ್ಯಾನ್. ದಟ್ ಬಾಯ್ ಗೋಸ್ ಆ್ಯಂಡ್ ಸೆಲ್ಸ್ ದಟ್ ವಾಚ್. ಅದಕ್ಕಾಗಿ ತಾರಾನಾಥರು ವ್ಯಸನ ಪಡಲೇ ಇಲ್ಲ. ಸೊ ವ್ಯಸನ ಮೀನ್ಸ್ ಫೀಲಿಂಗ್ ಬ್ಯಾಡ್. ಓಕೆ, ಓ ಮೈ ವಾಚ್ ಇಸ್ ಗಾನ್, ಐ ಆಮ್ ಸ್ಯಾಡ್. ಹಿ ನೆವರ್ ಫೆಲ್ಟ್ ದ್ಯಾಟ್. ಓಕೆ, ಆದರೆ ಅವರ ಸಹೋದರನಿಗೆ ಇದು ಸರಿ ಬರಲಿಲ್ಲ. ಬಟ್ ಹಿಸ್ ಬ್ರದರ್, ಸಹೋದರ ಮೀನ್ಸ್ ಬ್ರದರ್, ಸೊ ಸಹೋದರನಿಗೆ ಇದು ಸರಿ ಬರಲಿಲ್ಲ. ಬಟ್ ಹಿಸ್ ಬ್ರದರ್ ಡಿಂಟ್ ಅಗ್ರಿ ವಿತ್ ದ್ಯಾಟ್. ಅವನು ಪ್ರಯತ್ನಪಟ್ಟು ಕಳ್ಳನನ್ನು, ಪ್ರಯತ್ನ ಮೀನ್ಸ್ ಹಿ ಟ್ರೈಡ್, ಪ್ರಯತ್ನಪಟ್ಟು ಕಳ್ಳನನ್ನು ಕಂಡು ಹಿಡಿದನು. ಸೊ ಹಿ ಟ್ರೈಡ್ ಆ್ಯಂಡ್ ಕಾಟ್ ದ ಥೀಫ್. ಕದ್ದವನು ಅದೇ ಆಶ್ರಮದಲ್ಲಿ ಇರುವ ಒಬ್ಬ ಬಾಲಕ. ಸೊ ಹೂ ಸ್ಟೋಲ್ ದ್ಯಾಟ್? ಫ್ರಮ್ ದ ಸೇಮ್ ಆಶ್ರಮ್ ಒನ್ ಬಾಯ್ ಸ್ಟೋಲ್ ದ ವಾಚ್. ಅವನು ಕದ್ದು ಒಬ್ಬ ವ್ಯಾಪಾರಿಗೆ ಮಾರಿದನು. ಹೀ ಸ್ಟೋಲ್ ದ ವಾಚ್ ಆ್ಯಂಡ್ ಸೋಲ್ಡ್ ಇಟ್ ಟು ಅ ಬಿಸ್ನೆಸ್ ಮ್ಯಾನ್. ಸಹೋದರನು ಸುಮ್ಮನಿರದೆ, ಸೊ ದ ಬ್ರದರ್ ಡಿಂಟ್ ಕೀಪ್ ಕ್ವಯೆಟ್. ವಾಟ್ ಡಿಡ್ ಯು ಡೂ? ಪೊಲೀಸರಿಗೆ ದೂರು ನೀಡಿ ಸಾಬೀತುಪಡಿಸಿದನು. ಸೊ ಹಿ ಗೇವ್ ಅ ಕಂಪ್ಲೇಂಟ್ ಟು ದ ಪೊಲೀಸ್ ಆ್ಯಂಡ್ ಹಿ ಪ್ರೂವ್ಡ್ ಇಟ್. ಸಾಬೀತುಪಡಿಸಿದನು ಮೀನ್ಸ್ ಹಿ ಪ್ರೂವ್ಡ್ ಇಟ್. ಪೊಲೀಸರು ಬಾಲಕನನ್ನು ಅರೆಸ್ಟ್ ಮಾಡಲು ಆಶ್ರಮಕ್ಕೆ ಬರುತ್ತಾರೆ. ಸೊ ನೌ ಪೊಲೀಸ್ ಕಮ್ಸ್ ಟು ದ ಆಶ್ರಮ್ ಟು ಅರೆಸ್ಟ್ ದಟ್ ಬಾಯ್. ಅದನ್ನು ಕೇಳಿ ತಾರಾನಾಥರು ಬಾಲಕನ ಮೇಲೆ ಕರುಣೆಯೂ ಉಕ್ಕಿ ಬರುತ್ತದೆ. ಸೊ ವೆನ್ ತಾರಾನಾಥ್ ಕೇಮ್ ಟು ನೋ ದಟ್ ಪೊಲೀಸ್ ಇಸ್ ಕಮಿಂಗ್ ಟು ಅರೆಸ್ಟ್ ದ ಬಾಯ್, ತಾರಾನಾಥ್ ಇಸ್ ಫೀಲಿಂಗ್ ಮರ್ಸಿಫುಲ್ ಟುವರ್ಡ್ಸ್ ದಟ್ ಬಾಯ್. ಅವನನ್ನು ಪೊಲೀಸರ ವಶಕ್ಕೆ ಕೊಡಬಾರದೆಂದು ನಿರ್ಧರಿಸಿ ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು. ಸೊ ನಾವು ತಾರಾನಾಥ್ ವಾಟ್ ಡಸ್ ಇಟ್ ಡೂ? He doesn't want to hand over that boy to the police. So ಪೊಲೀಸರ ವಶಕ್ಕೆ ಕೊಡಬಾರದೆಂದು means should not send him to the police. ನಿರ್ಧರಿಸಿ, he decided so, and ಪೊಲೀಸರು ಬರುವುದನ್ನೇ ಕಾಯುತ್ತಾ ಕುಳಿತರು. So he was waiting for the police to come. ಅವರು ಬಂದು ವಿಚಾರಿಸಿದ ನಂತರ, so the police comes and does an enquiry. ಆ ಬಾಲಕನನ್ನು ಕರೆದು, ಇವನು ಕಳ್ಳನಲ್ಲ, ತಪ್ಪು ಮಾಡಿಲ್ಲ, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಸೊ ನೌ ದ ತಾರಾನಾಥ್ ಇಸ್ ಸೇಯಿಂಗ್ ದ್ಯಾಟ್ ಬಾಲಕನನ್ನು ಕರೆದು, ದೇ ಕಾಲ್ ದ ಬಾಯ್ ಆ್ಯಂಡ್ ಹಿ ಸೇಸ್, ಇವನು ಕಳ್ಳನಲ್ಲ, ಹಿ ಇಸ್ ನಾಟ್ ಅ ಥೀಫ್, ತಪ್ಪು ಮಾಡಿಲ್ಲ, ಹಿ ಹ್ಯಾಸ್ ನಾಟ್ ಡನ್ ಎನಿ ಮಿಸ್ಟೇಕ್, ಆದ್ದರಿಂದ ಇವನನ್ನು ಬಂಧಿಸುವ ಅವಶ್ಯಕತೆ ಇಲ್ಲ. ಸೊ ದರ್ ಇಸ್ ನೋ ನೀಡ್ ಟು ಅರೆಸ್ಟ್ ಹಿಮ್. ಸೊ ಬಂಧಿಸುವುದು ಮೀನ್ಸ್ ಅರೆಸ್ಟಿಂಗ್. ಅವಶ್ಯಕತೆ ಇಲ್ಲ, ಇಟ್ಸ್ ನಾಟ್ ನೀಡೆಡ್. ಏಕೆಂದರೆ ವೈ ಮೀನ್ಸ್ ವಾಚನ್ನು ರಿಪೇರಿ ಮಾಡಿಸಲು ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದ್ದೆ. ರಿಪೇರ್ ದಟ್ ವಾಚ್, ಐ ಗೇವ್ ದಟ್ ವಾಚ್ ಇನ್ ದಟ್ ಬಾಯ್ಸ್ ಹ್ಯಾಂಡ್. ಸೊ ವಾಚನ್ನು ರಿಪೇರಿ ಮಾಡಿಸಲು, ಟು ರಿಪೇರ್ ದ ವಾಚ್, ನಾನೇ ಅವನ ಕೈಲಿ ಕೊಟ್ಟು ಕಳಿಸಿದೆ. ಐ ಓನ್ಲಿ ಗೇವ್ ಇಟ್ ಇನ್ ಹಿಸ್ ಹ್ಯಾಂಡ್ ಆ್ಯಂಡ್ ಸೆಂಟ್ ಹಿಮ್. ನನ್ನ ಸಹೋದರನು
ಮತ್ತು ಈ ವ್ಯಾಪಾರಿ ಇಬ್ಬರೂ ಸುಳ್ಳರೆ. ಮೈ ಬ್ರದರ್ ಆ್ಯಂಡ್ ದಿಸ್ ಬಿಸ್ನೆಸ್ ಮ್ಯಾನ್ ಬೋತ್ ಆರ್ ಟೆಲ್ಲಿಂಗ್ ಲೈಸ್. ಅವರ ಮಾತನ್ನು ನಂಬಬೇಡಿ, ಡೋಂಟ್ ಬಿಲೀವ್ ಇನ್ ದೇರ್ ವರ್ಡ್ಸ್ ಎಂದು ಹೇಳಿ, ಸೇಯಿಂಗ್ ಸೋ, ಆ ಬಾಲಕನು ಶಿಕ್ಷೆ ಅನುಭವಿಸುವುದನ್ನು ತಪ್ಪಿಸುತ್ತಾರೆ. ಸೊ ಲೈಕ್ ದಿಸ್ ಹಿ ಪ್ರಿವೆಂಟ್ಸ್ ದ ಬಾಯ್ ಫ್ರಮ್ ಗೆಟಿಂಗ್ ದ ಪನಿಷ್ಮೆಂಟ್. ಇದರಿಂದ ಆ ಬಾಲಕನಿಗೆ ಅರಿವು ಉಂಟಾಗಿ, ಸೊ ಆಫ್ಟರ್ ದಿಸ್ ಇನ್ಸಿಡೆಂಟ್ ಹ್ಯಾಪೆಂಡ್, ಬಾಲಕನಿಗೆ ಅರಿವು ಉಂಟಾಗಿ ಮೀನ್ಸ್ ಹಿ ಅಂಡರ್ಸ್ಟುಡ್. ಸೊ ಹಿ ಅಂಡರ್ಸ್ಟುಡ್ ವಾಟ್ ಹ್ಯಾಪೆಂಡ್. ಪಶ್ಚಾತ್ತಾಪವಾಗುತ್ತದೆ. ಸೊ ಒನ್ಸ್ ಹಿ ಅಂಡರ್ಸ್ಟುಡ್ ವಾಟ್ ವಾಸ್ ಹ್ಯಾಪನಿಂಗ್, ದ ಬಾಯ್ ಸ್ಟಾರ್ಟ್ಸ್ ರಿಪೆಂಟಿಂಗ್. ಪಶ್ಚಾತ್ತಾಪ ಮೀನ್ಸ್ ರಿಪೆಂಟಿಂಗ್. ಅವನು ಪಂಡಿತ ತಾರಾನಾಥರ ಪಾದಕ್ಕೆ ಬಿದ್ದು, ದ ಬಾಯ್ ಗೋಸ್ ಅಂಡ್ ಫಾಲ್ಸ್ ಆನ್ ತಾರಾನಾಥ್ಸ್ ಫೀಟ್ ಆ್ಯಂಡ್ ವಾಟ್ ಡಸ್ ಹಿ ಡು? ಗೊಳೋ ಎಂದು ಅಳುತ್ತಾನೆ. ಹಿ ಸ್ಟಾರ್ಟ್ಸ್ ಕ್ರೈಯಿಂಗ್. ಗುರುಗಳೇ, ಓಕೆ, ಬಾಯ್ ಸೇಯಿಂಗ್ ಟು ತಾರಾನಾಥ್, ಗುರುಗಳೇ, ಟೀಚರ್, ನನಗೆ ಶಿಕ್ಷೆ ಕೊಡಿಸಬೇಕಿತ್ತು. ಯು ಶುಡ್ ಹ್ಯಾವ್ ಮೇಡ್ ದೆಮ್ ಗಿವ್ ಮೀ ಪನಿಷ್ಮೆಂಟ್ ಎನ್ನಲು, ಸೇಯಿಂಗ್ ಸೋ, ತಾರಾನಾಥರು, ತಾರಾನಾಥ ಸೇಯಿಂಗ್, ಮಗು, ತಪ್ಪು ಮಾಡುವುದು ಸಹಜ. ಡೂಯಿಂಗ್ ಸಮ್ ಮಿಸ್ಟೇಕ್ ಈಸ್ ಸಹಜ. ಓಕೆ, ಮೀನ್ಸ್ ಎವ್ರಿಬಡಿ ಡಸ್ ದ ಮಿಸ್ಟೇಕ್, ಹಿ ಸೇಸ್ ಸೋ. ಈಗ ನಿನಗೆ ಅದರ ಅರಿವಾಯಿತಲ್ಲ. ನೌ ಯು ಹ್ಯಾವ್ ಅಂಡರ್ಸ್ಟುಡ್, ನೋ ದಟ್ ಯು ಹ್ಯಾವ್ ಡನ್ ಅ ಮಿಸ್ಟೇಕ್. ಅಷ್ಟೇ ಸಾಕು. ದಟ್ ಮಚ್ ಓನ್ಲಿ ಇಸ್ ಎನಫ್. ಚೆನ್ನಾಗಿ ಓದಿ, ಚೆನ್ನಾಗಿ ಬದುಕು. ಸ್ಟಡಿ ವೆಲ್ ಆ್ಯಂಡ್ ಲಿವ್ ವೆಲ್. ಅದೇ ನಿನಗೆ ಸಂತಸ ತರುತ್ತದೆ. ದ್ಯಾಟ್ ಓನ್ಲಿ ವಿಲ್ ಬ್ರಿಂಗ್ ಯು ಹ್ಯಾಪಿನೆಸ್. ಈಗೋ, ಈ ವಾಚನ್ನು ನಿನ್ನ ಬಳಿಯೇ ಇಟ್ಟುಕೋ. ಆ್ಯಂಡ್ ಹಿ ಗಿವ್ಸ್ ದ ವಾಚ್ ಆಲ್ಸೋ ಟು ದ ಬಾಯ್ ಆ್ಯಂಡ್ ಸೇಸ್, ಈಗೋ, ಈ ವಾಚನ್ನು ನಿನ್ನ ಬಳಿಯೇ ಇಟ್ಕೋ, ಕೀಪ್ ದಿಸ್ ವಾಚ್ ವಿತ್ ಯೋರ್ ಸೆಲ್ಫ್ ಎಂದು ಅವನಿಗೆ ಕೊಡುತ್ತಾರೆ. ಹಿ ಗಿವ್ಸ್ ದ ವಾಚ್ ಟು ದ ಬಾಯ್. ಮುಂದೆ ಅವನು ವಿದ್ಯಾವಂತನಾಗಿ ನೌಕರಿ ಹಿಡಿದು ಉತ್ತಮ ಜೀವನ ನಡೆಸುತ್ತಾನೆ. ದ ಸೇಮ್ ಬಾಯ್, ವಾಟ್ ಹ್ಯಾಪನ್ಸ್ ದೆನ್? ವಿದ್ಯಾವಂತನಾಗಿ, ಹಿ ಬಿಕಮ್ಸ್ ಅನ್ ಎಜುಕೇಟೆಡ್ ಬಾಯ್. ನೌಕರಿ ಹಿಡಿದು, ಹಿ ಗೆಟ್ಸ್ ಅ ಜಾಬ್. ಉತ್ತಮ ಜೀವನ ನಡೆಸುತ್ತಾನೆ. ಹಿ ಈಸ್ ಲಿವಿಂಗ್ ಅ ವೆರಿ ಗುಡ್ ಲೈಫ್. ಆದರೆ ಆ ವಾಚನ್ನು ದೇವರ ಮುಂದೆ ಇಟ್ಟು ದಿನವೂ ಪೂಜಿಸುತ್ತಾನೆ. ಬಟ್ ಹಿ ಆಲ್ಸೋ ಕೀಪ್ಸ್ ದಟ್ ವಾಚ್ ಇನ್ ದ ಫ್ರಂಟ್ ಆಫ್ ದ ಗಾಡ್. ಸೊ ದೇವರ ಮುಂದೆ ಇಟ್ಟು ದಿನವೂ ಪೂಜಿಸುತ್ತಾನೆ. ಡೈಲಿ ಹಿ ವಿಲ್ ಪ್ರೇ ಟು ದಟ್ ವಾಚ್. ವಿಲ್ ಡು ಪೂಜಾ ಫಾರ್ ದಟ್ ವಾಚ್. ಓಕೆ, ನಾವೆಲ್ಲರೂ ತಾರಾನಾಥರ ಗುಣಗಳನ್ನೇ ಅಳವಡಿಸಿಕೊಳ್ಳಬೇಕೆಂಬುದು ಈ ಶಾಸ್ತ್ರೀಯ ಮಹದಾಸೆ. ಸೊ ನಾವೆಲ್ಲರೂ, ಆಲ್ ಆಫ್ ಅಸ್, ತಾರಾನಾಥರ ಗುಣಗಳನ್ನೇ, ದ ಕ್ವಾಲಿಟೀಸ್ ಆಫ್ ತಾರಾನಾಥ್ ಅಳವಡಿಸಿಕೊಳ್ಳಬೇಕೆಂದು. ವಿ ಶುಡ್ ಆಲ್ಸೋ ಇನ್ಕಲ್ಕೇಟ್ ಆಲ್ ದ ಗುಡ್ ಕ್ವಾಲಿಟೀಸ್ ಆಫ್ ದಿ ತಾರಾನಾಥ್. ದಟ್ ಈಸ್ ಓನ್ಲಿ ಮಹದಾಸೆ, ಬಿಗ್ ವಿಶ್ or desire of Shastriya. Thank you.